ವೆಲ್ಕಮ್ ಟು ಭೂವಾರ ಪ್ರಾಪರ್ಟೀಸ್. ನಾನಿರೋಂಥ ಜಾಗ ಬಂದು RR ನಗರ ಕೃಷ್ಣ ಗಾರ್ಡನ್ ಲೇಔಟು. ನಾನು ನಿಮ್ಗೆ ಇವತ್ತು ಒಳ್ಳೆ ಪ್ರಾಪರ್ಟಿನ ತೊಗೊಬಂದಿದ್ದೀನಿ. ಈ ಪ್ರಾಪರ್ಟಿ 30-40 ಈಸ್ಟ್ ಫೇಸಿಂಗು ಟ್ರಿಪ್ಲೆಕ್ಸ್ ಬಿಲ್ಡಿಂಗು. ಬಿಲ್ಡಿಂಗ್ ಎಲಿವೇಶನ್ ನೋಡ್ಬೋದು. ಇಟಾಲಿಯನ್ ವಾಲ್ ಕ್ಲಾಡಿಂಗ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ನೀವು ಸೆಟ್ ಬ್ಯಾಕ್ ನೋಡ್ಬೋದು. ಸೊ ಸೆಟ್ ಬ್ಯಾಕಲ್ಲಿ ನಿಮಗೆ ಎಲೆಕ್ಟ್ರಿಕ್ ಪ್ಯಾನಲ್ಲು, ಎಲೆಕ್ಟ್ರಿಕ್ ಮೀಟರ್ ಎಲ್ಲ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನೀವು ಮುಂದೆಗಡೆ ನೋಡ್ಬೋದು ಸ್ಪೇಸ್ ಎಷ್ಟು ಜಾಸ್ತಿ ಇದೆ ಅಂತ. ಹಾಗೆ ಗೇಟ್ ನೋಡ್ಬೋದು ನೀವು. ಈ ಗೇಟು ಹೈ ಗೇಜ್ ಮೆಟಲ್ ಯೂಸ್ ಮಾಡಿರೋ ಗೇಟ್ ಇದು. ಪ್ರಾಪರ್ಟಿಗೆ ಎಂಟ್ರಿ ಆದರೆ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ಗೆ UPS ಪಾಯಿಂಟ್ ಇದೆ. UPSಗೆ ಅಂತ ಪಾಯಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. UPS ಇನ್ಸ್ಟಾಲ್ ಮಾಡ್ಕೋಬೋದು. ಹಾಗೆ ನೀವು ರೈಟ್ ಹ್ಯಾಂಡ್ ಸೈಡ್ಗೆ ನೋಡಿದ್ರೆ ಕಾವೇರಿ ವಾಟರ್ದು ಮೀಟರ್ ಇದೆ ವಿತ್ ಸೆಟ್ ಬ್ಯಾಕು ಇದೆ. ಹಾಗೆ ಇಲ್ಲಿ ನೋಡಿದ್ರೆ ಇದು ಬೋರ್ವೆಲ್ ಪಾಯಿಂಟ್. ಇದು 4 ಇಂಚು ಬೋರ್ವೆಲ್ ಇದೆ. ಹಾಗೆ 10,000 ಲೀಟರ್ ಕೆಪಾಸಿಟಿದು ಸಂಪಿದೆ. ಹಾಗೆ ಇಲ್ಲಿ ಯೂಸ್ ಮಾಡಿರೋ ಗ್ರಾನೈಟ್ ಬಂದು ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ವಿತ್ ಲಿಫ್ಟ್. ಈ ಲಿಫ್ಟು ವಿತ್ ಬಯೋಮೆಟ್ರಿಕ್ ಪ್ರೊವೈಡ್ ಮಾಡಿದ್ದಾರೆ. ಈ ಪಾರ್ಕಿಂಗಲ್ಲಿ ಎಂಟ್ರಿ ಆದರೆ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಬೋದು. ಈ ಸ್ಪೇಸ್ನ ನೀವು ಸರ್ವೆಂಟ್ ಕ್ವಾರ್ಟರ್ಸ್ ಆಗಿ ಯೂಸ್ ಮಾಡ್ಕೋಬೋದು ಅಥವಾ ಆಫೀಸ್ ಪರ್ಪಸ್ ಆಗಿ ಅಂದರೂ ಯೂಸ್ ಮಾಡ್ಕೋಬೋದು. ಆಲ್ರೆಡಿ ಟಾಯ್ಲೆಟು ಇಲ್ಲಿ ಇದೆ. ಇಲ್ಲಿ ಈ ಪಾರ್ಕಿಂಗಲ್ಲಿ ಆರಾಮಾಗಿ 3 to 4 ಕಾರ್ ಪಾರ್ಕಿಂಗ್ ಮಾಡ್ಬೋದು. ವಿತ್ 2 ವೀಲರ್ 2 ವೀಲರ್ ಪಾರ್ಕ್ ಮಾಡ್ಬೋದು. ವಿತ್ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿದ್ರೆ ನೀವು ಇಲ್ಲಿ ಸಿಲಿಂಡರ್ ಪ್ರಾವಿಷನ್ ಇದೆ. ಈಗೇನು ನೋಡ್ತಾ ಇದ್ದೀರೋ ವಾಲ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ಗೆ ನಿಮಗೆ ಲಪೋತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ವಿತ್ SS ರೈಲಿಂಗ್ಸ್. ಇದು ಜಿಂದಾಲ್ ರೈಲಿಂಗ್ಸು 308ಗೆ. ನಿಮಗೆ ನೇಮ್ ಬೋರ್ಡು ಅಥವಾ ಏನಾದರೂ ಇಡ್ಬೋದು, ಅಂದರೆ ಎಂಟ್ರೆನ್ಸ್ಗೋಸ್ಕರ ಏನಾದರೂ ಇಡ್ಬೋದು. ಮೇಲೆಗಡೆ ನೋಡ್ಬೋದು ಅದು PVC ಫಾಲ್ ಸೀಲಿಂಗ್. ಈಗ ಎಂಟ್ರೆನ್ಸ್ಗೆ ಹೋಗೋಣ. ಹಾಗೆ ನೀವು ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಬೋದು 8 mm ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ವಿತ್ ಜಿಂದಾಲ್ 304 SS ಸ್ಟೀಲ್. ಫ್ರೆಂಡ್ಸ್, ನಿಮಗೆ ಈಸ್ಟ್ ಫೇಸಿಂಗ್ ಇದ್ದು ಈ ಮನೆಗೆ ಯೂಸ್ ಮಾಡಿರೋಂಥ ಡೋರು, ವಿಂಡೋಸ್ ಎಲ್ಲ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಮನೆ ಒಳಗಡೆ ಹೋಗೋಣ. ಎಂಟ್ರೆನ್ಸ್ ಆದರೆ ನಿಮಗೆ ದೊಡ್ಡದಾಗಿ ಹಾಲೆಲ್ಲ ಸಿಗ್ತಾ ಇರೋಂಥದ್ದು. ಹಾಗೆ ಇಲ್ಲಿ ಮೇಲೆ ನೋಡ್ಬೋದು ನೀವು, ಇದು ಟಾಪ್ ವ್ಯೂ ಎಲಿವೇಶನ್ ಇದು. ಹಾಗೆ ರೈಟ್ ಹ್ಯಾಂಡ್ ಸೈಡ್ಗೆ ನಿಮಗೆ TV ಯೂನಿಟ್ ಇದೆ. TV ಯೂನಿಟ್ ವಿತ್ ಫಾಲ್ ಸೀಲಿಂಗು ನೋಡ್ಬೋದು ನೀವು. ಎಷ್ಟು ಸೂಪರಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಮನೆಗೆ ಯೂಸ್ ಮಾಡಿರೋಂಥರೋ ಮೆಟೀರಿಯಲ್ ಬಂದು ಫ್ಲೋರ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ದೇವ್ರ ಮನೆ ಬರುತ್ತೆ. ದೇವ್ರ ಮನೆ ನೋಡಿ ಎಷ್ಟು ಸೂಪರಾಗಿ ಮಾಡಿದ್ದಾರೆ. ವಿತ್ ಆನೆಕ್ಸ್ ಸ್ಟೋನ್ ಯೂಸ್ ಮಾಡಿದ್ದಾರೆ. ಟೀ ಕುಡ್ ಫ್ರೇಮ್ ಆ್ಯಂಡ್ ಡೋರು. ಹಾಗೆ ಲೆಫ್ಟಿಗೆ ಎಂಟ್ರಿ ಆದರೆ ನಿಮಗೆ ಕಿಚನ್ ಸಿಗುತ್ತೆ. ಕಿಚನ್ ನೋಡಿ ಎಷ್ಟು ದೊಡ್ಡದಾಗಿ ಕಿಚನ್ ಇದೆ ವಿತ್ ಮಾರ್ಬಲ್ ಫಿನಿಶಿಂಗ್. ಇಲ್ಲಿ ಕಿಚನ್ಗೆ ಅಟ್ಯಾಚ್ ಆಗಿ ಡೈನಿಂಗ್ ಕೊಟ್ಟಿದ್ದಾರೆ. ಡೈನಿಂಗ್ ಎಲ್ಲ ಆರಾಮಾಗಿ 4 to 6 ಪೀಪಲ್ ಡೈನಿಂಗ್ ಮಾಡ್ಬೋದು. ಹಾಗೆ ವೆಂಟಿಲೇಷನ್ಗೋಸ್ಕರ ಅದೊಂದು ಕೊಟ್ಟಿದ್ದಾರೆ, ವಿಂಡೋ ಒಂದು ಕೊಟ್ಟಿದ್ದಾರೆ. ಇದು ಯೂಟಿಲಿಟಿ ಸ್ಪೇಸ್. ಇದು ಯೂಟಿಲಿಟಿ ಅಂದರೆ ನಿಮಗೆ ಗೊತ್ತಿರುತ್ತೆ, ವಾಷಿಂಗ್ ಏನಾದರೂ ಯೂಸ್ ಮಾಡ್ಬೋದು, ಬಟ್ಟೆ ವಾಶು ಅಥವಾ ಏನಾದರೂ ಮಾಡ್ಬೋದು. ಇದು ಪೇರೆಂಟ್ಸ್ ರೂಮ್ ಅಂತ. ಇದು ಪೇರೆಂಟ್ಸ್ ರೂಮ್ಗೂ ಅಷ್ಟೇ ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ ವಿತ್ ಸೇಮ್ ಆ್ಯಸ್ ಇಟ್ ಈಸ್ ಟೀ ಕುಡ್ ಡೋರ್ಸ್ ಆ್ಯಂಡ್ ವಿಂಡೋ ವಿತ್ ವಾರ್ಡ್ರೋಬ್. ಹಾಗೆ ನಿಮಗೆ ಇಲ್ಲಿ ಟಾಯ್ಲೆಟ್ ಕೂಡ ಸಿಗ್ತಾ ಇರೋವಂಥದ್ದು. ಈ ಟಾಯ್ಲೆಟಲ್ಲಿ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಇಲ್ಲಿರೋಂಥ ಸ್ಪೇಸು ನೀವು ಸ್ಟೋರೇಜ್ ಅಥವಾ ವಾಶ್ರೂಮ್ಗೂ ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬೋದು. ಹಾಗೆ ಇದು ಲಿಫ್ಟ್ ಪಕ್ಕದಲ್ಲೇ ನಿಮಗೆ ಸ್ಟೇರ್ ಕೇಸ್ ಇದೆ. ಸೊ ಈ ಸ್ಟೇರ್ ಕೇಸ್ಗೂ ಅಷ್ಟೇ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ.
ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ನಿಮಗೆ ವೆಂಟಿಲೇಷನ್ಗೆ ಅಂತ ನೋಡಿ ವಿಂಡೋ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಈ ಮನೆಯಲ್ಲಿ ವೆಂಟಿಲೇಷನ್ಗಂತೂ ಏನೂ ಪ್ರಾಬ್ಲಮ್ ಇಲ್ಲ. ಸನ್ಲೈಟು ಏರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೊಂದು ನೋಡ್ಬೋದು ನೀವು. ಇದೊಂದು ಕಾರಿಡಾರ್ ನೋಡಿ ಎಷ್ಟು ಸೂಪರಾಗಿ ಕಾರಿಡಾರ್ ಮಾಡಿದ್ದಾರೆ. ಹಾಗೆ ಫಾಲ್ ಸೀಲಿಂಗು ಸಹ ನೋಡಿ ಎಷ್ಟು ಸೂಪರಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಎಂಟ್ರಿ ಆದರೆ ಇಲ್ಲೊಂದು ರೂಮ್ ಬರುತ್ತೆ ನಿಮಗೆ. ಈ ರೂಮು ನಿಮಗೆ ಮಾಸ್ಟರ್ ಬೆಡ್ರೂಮ್ ಥರ ಆದರೂ ಯೂಸ್ ಮಾಡ್ಕೋಬೋದು ವಿತ್ ಫಾಲ್ ಸೀಲಿಂಗ್. ಹಾಗೆ ವಾರ್ಡ್ರೋಬ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿತ್ ಟಿ ವಿ ಯೂನಿಟ್. ಹಾಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಬರ್ತಿದೆ, ವಾಶ್ರೂಮ್. ಸೇಮ್ ಜಾಗ್ವಾರ್ ಫಿಟ್ಟಿಂಗ್ಸ್ ಏನಿದೆಯೋ ಅದು ಫಿಟ್ಟಿಂಗ್ಸ್ ಒಂದಿದೆ. ಈಗ ಚಿಲ್ಡ್ರನ್ಸ್ ರೂಮ್ಗೆ ಎಂಟ್ರಿ ಆಗೋಣ. ಚಿಲ್ಡ್ರನ್ಸ್ ರೂಮಲ್ಲಿ ಎಂಟ್ರಿ ಆದರೆ ನಿಮಗೆ ಸೇಮ್ ಎಲ್ ಸೈಜ್ದು ಬೆಡ್ ಸಿಗುತ್ತೆ ವಿತ್ ವಾರ್ಡ್ರೋಬ್ ಹಾಗೆ ಫಾಲ್ ಸೀಲಿಂಗ್. ವಾಶ್ರೂಮ್ ಎಲ್ಲ ಈ ಥರ ಇದೆ ನಿಮಗೆ, ಅಂದರೆ ಗೊತ್ತೇ ಆಗೋದಿಲ್ಲ ವಾಶ್ರೂಮ್ ಇದೆ ಅಂತ. ವೆಂಟಿಲೇಷನ್ ನೋಡ್ಬೋದು ನೀವು. ವೆಂಟಿಲೇಷನ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ ವಿತ್ ಕಂಪ್ಯೂಟರ್ ಯೂನಿಟ್, ಅದು ಕಂಪ್ಯೂಟರ್ ಯೂಸ್ ಮಾಡೋದಕ್ಕೆ. ಹಾಗೆ ಹೊರಗಡೆ ಬಂದರೆ ನೀವು ಬಾಲ್ಕನಿ ಕಾಣಿಸುತ್ತೆ. ಬಾಲ್ಕನಿಯಲ್ಲಿ ಸೇಮ್ ನಿಮಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ 8 mm. ಹಾಗೆ ಜಿಂದಾಲ್ದು ಸ್ಟೀಲ್ ಯೂಸ್ ಮಾಡಿದ್ದಾರೆ. ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗೋಣ. ಸೇಮ್ ಆ್ಯಸ್ ಇಟ್ ಈಸ್ ಸ್ಟೇರ್ ಕೇಸ್ಗೆ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ನಿಮಗೆ ಏಷ್ಯನ್ ಪೈಂಟ್ಸ್ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ಗೆಲ್ಲ ನೋಡ್ಬೋದು ನೀವು, ವೆಂಟಿಲೇಷನ್ ಎಲ್ಲ ಎಷ್ಟು ಸೂಪರಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂತ. ಎಲೆಕ್ಟ್ರಿಸಿಟಿ ಅಂತ ಬಂತು ಅಂದರೆ ಸ್ವಿಚಸ್ ಎಲ್ಲ ನಿಮಗೆ ಲಿಶಾ ಸ್ವಿಚಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಇದು ಮೇಲೆಗಡೆ ವ್ಯೂ ಇದು. ಇಲ್ಲಿ ಈ ಸ್ಪೇಸ್ ಏನು ಕಾಣಿಸ್ತಿದೆಯೋ ಇದು ನೀವು ಬೇಕಾದರೆ ಲೈಬ್ರರಿ ಅಥವಾ ಮಿನಿ ಬಾರ್ ಥರ ಮಾಡ್ಕೋಬೋದು. ಹಾಗೆ ಇಲ್ಲೊಂದು ರೂಮ್ ಥರ ಇದೆ. ಈ ರೂಮ್ನ ನೀವು ಜಿಮ್ ಬೇಕಾದರೂ ಕನ್ವರ್ಟ್ ಮಾಡ್ಬೋದು ಅಥವಾ ಮಿನಿ ಹೋಮ್ ಥಿಯೇಟರ್ ಬೇಕಾದರೂ ಕನ್ವರ್ಟ್ ಮಾಡ್ಬೋದು ವಿತ್ ಅಟ್ಯಾಚ್ ಟಾಯ್ಲೆಟ್. ಈ ಮನೆಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತಿದೆ. ಹಾಗೆ ಇನ್ನೊಂದು ರೂಮ್ಗೆ ಎಂಟ್ರಿ ಆಗೋಣ. ಈ ರೂಮು ನೋಡಿ ಸೇಮ್ ಆ್ಯಸ್ ಇಟ್ ಈಸ್ ಎಷ್ಟು ಸೂಪರಾಗಿ ಫಾಲ್ ಸೀಲಿಂಗು ಹಾಗೆ ವಾರ್ಡ್ರೋಬ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಟಾಯ್ಲೆಟ್. ಸೇಮ್ ಟಾಯ್ಲೆಟಲ್ಲಿ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ ನಿಮಗೆ. ಹಾಗೆ ವೆಂಟಿಲೇಷನ್ಗೂ ನೋಡ್ಬೋದು ನೀವು ವಿಂಡೋ ಎಲ್ಲ. ಅದನ್ನು ಬಿಟ್ಟು ಇಲ್ಲೇನಾದರೂ ಸ್ಟೋರ್ ಮಾಡೋದಕ್ಕೆ ಸ್ಟೋರೇಜ್ ಥರನೂ ಹುಡ್ಡಲ್ಲಿ ವರ್ಕ್ ಮಾಡಿದ್ದಾರೆ. ಹಾಗೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡ್ಬೋದು ನೀವು, ಇಲ್ಲೂ ಅಷ್ಟೇ ಸ್ಟೋರೇಜ್ಗಾಗಿ ಯೂಸ್ ಮಾಡ್ಕೋಬೋದು ನೀವು. ವೆಂಟಿಲೇಷನ್ಗೋಸ್ಕರ ಕರ್ವ್ ವಿಂಡೋ ಮಾಡಿದ್ದಾರೆ. ಹಾಗೆ ಟಾಪ್ ವ್ಯೂ ನೋಡ್ಬೋದು, ಟಾಪ್ ವ್ಯೂ ಹಾಗೆ ಬಾಟಮ್ ವ್ಯೂ ನೋಡಿ ಎಷ್ಟು ಸೂಪರಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಈಗ ಟೆರೆಸ್ಗೆ ಹೋಗೋಣ ಬನ್ನಿ. ಟೆರೆಸ್ಗೆ ನಿಮಗೆ ಆಲ್ರೆಡಿ ಡೋರ್ ಇರುತ್ತೆ, ಮೆಟಲ್ ಡೋರ್ ಇರುತ್ತೆ. ಟೆರೆಸಲ್ಲಿ ನೋಡ್ಬೋದು ನೀವು ವ್ಯೂಸ್ ಎಲ್ಲ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಇಲ್ಲಿ ಬೇಕಾದರೆ ನೀವು ಲೈಕ್ ಅಲ್ಲಿ ಕಾಣಿಸ್ತಾ ಇರೋದ್ರಲ್ಲಿ ಆ ಥರ ಕಾಣಿಸ್ತಾ ಇರೋ ಥರ ಇಲ್ಲಿ ಸೋಲಾರ್ ಪ್ಯಾನೆಲ್ ಬೇಕಾದರೆ ಹಾಕ್ಕೋಬೋದು ನೀವು. ಹಾಗೆ ಇದು ಒಂದು ನಿಮಗೆ ಲಿಫ್ಟ್ ರೂಮ್ ಬರುತ್ತೆ, ಮಿನಿ ಗಾರ್ಡನ್ ಥರನೂ ಮಾಡ್ಕೋಬೋದು ಮೇಲೆಗಡೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟೆರೆಸಲ್ಲಿ ಚಾರ್ಜಿಂಗ್ ಪರ್ಪಸ್ಸು ಅಥವಾ ಎಂತಕ್ಕಾದರೂ ವಾಷಿಂಗ್ ಮಿಷಿನು ಅಥವಾ ಏನಾದರೂ ಇಲ್ಲಿ ಸ್ವಿಚಸ್ ಇದೆ. ಹಾಗೆ ವಾಷಿಂಗ್ ಪಾಯಿಂಟು ಇದೆ ಇಲ್ಲಿ, ಕ್ಲೋತ್ಸ್ ಎಲ್ಲ ವಾಶ್ ಮಾಡೋದಕ್ಕೆ.
ಆರ್ ಆರ್ ನಗರದಲ್ಲಿ ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಇದ್ದಾರೋ ಅವ್ರಿಗೆಲ್ಲ ಒಳ್ಳೆ ಪ್ರಾಪರ್ಟಿ ಇದು. ಯಾಕಂದರೆ ಕನ್ಸ್ಟ್ರಕ್ಷನಲ್ಲಿ ಕಾಂಪ್ರಮೈಸ್ ಇಲ್ಲ, ಆ ಥರ ಕಟ್ಟಿರೋವಂಥ ಬಿಲ್ಡಿಂಗ್ ಇದು. ಈ ಪ್ರಾಪರ್ಟಿ ನಿಮಗೆ 30-40 ಇದ್ದು 1200 ಸ್ಕ್ವೇರ್ ಫೀಟು, ಈಸ್ಟ್ ಫೇಸಿಂಗು. ಪ್ರೈಸ್ ಅಂತ ಬಂತು ಅಂದರೆ ಪ್ರೈಸ್ ನಿಮಗೆ 3.6 CR ಆಗುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಫಾರ್ ಮೋರ್ ಇನ್ಫಾರ್ಮೇಷನ್, ಈ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಳಕ್ಕೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವೀಡಿಯೋಸ್ಗೆ ಭೂವಾರ ಪ್ರಾಪರ್ಟೀಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕೀಪ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಗೈಸ್.